ನಮಸ್ಕಾರ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಿ ಕಥಾಬಿಂದು ಮಾಧ್ಯಮ, ಕನ್ನಡ ಸಾಹಿತ್ಯವನ್ನ ಉಳಿಸಿ ಬೆಳೆಸಿ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಾತಿನ ಮಂಟಪಕ್ಕೆ ಸ್ವಾಗತ. ವಿಶೇಷ ಅತಿಥಿ, ಭಾರತದ ಅಪೂರ್ವ ನಾಣ್ಯಗಳ ಸಂಗ್ರಹದ ಮೂಲಕ ನಮ್ಮ ಇತಿಹಾಸಕ್ಕೆ ಜೀವ ತುಂಬುತ್ತಿರುವ ಶ್ರೀಮತಿ ಕೆ. ಲಕ್ಷ್ಮಿ ಅವರ ಜೊತೆಗೆ ಸಂವಾದ ನಡೆಸುವವರು ಶ್ರೀಮತಿ ಭಾಮ. ಇವರ ಜೊತೆಗೆ ಮೈಸೂರಿನ ಹೆಮ್ಮೆಯ ಛಾಯಾಗ್ರಾಹಕಿ, ಫೋಟೋಗ್ರಾಫರ್ ಶ್ರೀಮತಿ ಚೇತನಾ ಭಟ್. ಬನ್ನಿ, ಇಂದಿನ ಮಾತಿನ ಮಂಟಪಕ್ಕೆ ನಿಮಗೆಲ್ಲರಿಗೂ ಆದರದ ಸುಸ್ವಾಗತ. ಕಥಾಬಿಂದು ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ಹಲವಾರು ಹವ್ಯಾಸಗಳನ್ನ ಮನುಷ್ಯ ಬೆಳೆಸ್ಕೊಂಡಿರ್ತಾನೆ. ವೃತ್ತಿಯಲ್ಲಿ ಶಿಕ್ಷಕಿಯಾಗಿ, ಪ್ರವೃತ್ತಿಯಲ್ಲಿ ಹಲವಾರು ಹವ್ಯಾಸಗಳನ್ನ ಬೆಳೆಸ್ಕೊಂಡಿರೋರು ಶ್ರೀ ಲಕ್ಷ್ಮೀರಾವ್. ಅವರ ಬರಹ, ಅದರಲ್ಲಿ ವರಹ ಸಂಗ್ರಹಣೆ ಬಗ್ಗೆ ಕಥಾಬಿಂದುವಿನಲ್ಲಿ 14 ಕಂತುಗಳಲ್ಲಿ ಅವರು ತಮ್ಮ ವರಹಗಳನ್ನೆಲ್ಲ ಪ್ರದರ್ಶಿಸಿದ್ದಾರೆ. ಅವುಗಳ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದನ್ನ ನೋಡಿದಾಗ ಬಹಳ ಕುತೂಹಲ ಮೂಡಿದೆ. ಈ ಸಣ್ಣ ಕಿರು ಸಂದರ್ಶನದೊಂದಿಗೆ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ಲಕ್ಷ್ಮಿ ಅವರಿಗೆ. ನಮಸ್ತೆ ಭಾಮ. ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು ಒಂದು 33 ವರ್ಷ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಊರು ಮೂಲತಃ ಮಂಗಳೂರು, ಈಗ ಮೈಸೂರಲ್ಲೇ ವಾಸ. ನಿವೃತ್ತಿಯಾಗಿದ್ದೀನಿ. ನಿವೃತ್ತಿ ಆದ್ಮೇಲೆ ಪ್ರವೃತ್ತಿ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದ್ದೀನಿ. ಹಾಡೋದು, ಕತೆ, ಕವನ ಬರೆಯೋದು, ಸಾಹಿತ್ಯಾಸಕ್ತಿ ಜಾಸ್ತಿ ಇದೆ. ಕವಿಗೋಷ್ಠಿಗಳಲ್ಲಿ ಭಾಗವಹಿಸೋದು, ಅನುವಾದ, ಹೀಗೆಲ್ಲ. ಅದರಲ್ಲಿ ಕಾಯಿನ್ ಕಲೆಕ್ಷನ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಸಬ್ಜೆಕ್ಟ್. ನಿಮ್ಮಲ್ಲಿರೋ ಹಲವು ಹವ್ಯಾಸಗಳಲ್ಲಿ ವರಹ ಸಂಗ್ರಹ ಪ್ರಮುಖವಾದುದು ಅಂತ ಹೇಳಿದ್ರೆ, ಇದ್ರ ಬಗ್ಗೆ ನಿಮ್ಗೆ ಒಲವು ಮೂಡಿದ ಹೇಗೆ? ಅದು ಒಂದು ರೀತಿ ಕೋಇನ್ಸಿಡೆನ್ಸ್. ಹೇಗೆ ಅಂದ್ರೆ, ನನಗೆ ಇಂಟ್ರೆಸ್ಟ್ ಇದ್ರು ಕೂಡ ಅಂತ ಅನುಕೂಲತೆ ನನಗೆ ಇರ್ಲಿಲ್ಲ. ನಾನು ಬಹಳ ಚಿಕ್ಕವಳಿದ್ದಾಗ ನಮ್ಮ ತಾತನ ಮನೆ ಕೇರಳದಲ್ಲಿತ್ತು, ನಮ್ಮ ತಾಯಿಯ ತಂದೆ ಮನೆ. ಅವ್ರ ಹತ್ರ ಒಂದು 2-3 ವರಹ ಇತ್ತು. ಅದು ಬ್ರಿಟಿಷ್ ಇಂಡಿಯಾದು, ಬೆಳ್ಳಿದು, ಒಳ್ಳೆ ಚಂದ್ರ ಇದಾಗಿತ್ತು, ದೊಡ್ಡದಿತ್ತು, ತೂಕ ಜಾಸ್ತಿ ಇತ್ತು. ಅದು ನೋಡಿದೆ, ತಗೊಂಡೆ. ಬ್ರಿಟಿಷ್ ರಾಜಾರಾಣಿಯರ ಚಿತ್ರ ಇತ್ತು ಅದರಲ್ಲಿ. ನಾನು ತುಂಬಾ ಆಸೆ ಆಯ್ತು ಅದನ್ನ ನೋಡಿ. ತಾತ ನಂಗೆ ಕೊಡಿ ಅಂತ ಕೇಳಿದೆ. ಅವ್ರು ಕೊಡ್ಲಿಲ್ಲ. ಈಗ ನೀನು ಚಿಕ್ಕವಳು, ನೀ ದೊಡ್ಡವಳಾದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಅದು ಮರ್ತೇ ಹೋಯ್ತು. ಅದು ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ಆಮೇಲೆ ಒಂದು 20-30 ವರ್ಷದ ನಂತರ ನನಗೆ ಒಂದು ಸ್ತ್ರೀ ಸಂಘದಲ್ಲಿ ಈ ವರಹಗಳ ಬಗ್ಗೆ ಒಬ್ಬ ಮಹಿಳೆ, ತುಂಬಾ ತಿಳಿದವ್ರವರು, ಒಂದು 20 ನಾಣ್ಯ ತಂದಿದ್ರು. ತಂದ್ಬಿಟ್ಟು ಇದರಲ್ಲಿ ದೇಶಭಕ್ತರದ್ದೇ ಚಿತ್ರಗಳಿದೆ, ಹೇಳಿ ನೋಡೋಣ, ಯಾರು ಜಾಸ್ತಿ ಹೇಳ್ತೀರಿ ಅವರಿಗೆ ಪ್ರೈಸ್ ಅಂತ ಅಂದಾಗ ಒಂದು 3 ಹೆಸರು ಬಿಟ್ರೆ ನನಗ್ ಬರ್ಲೇ ಇಲ್ಲ. ಆದ್ರೆ ಆಸ್ ಎ ಟೀಚರ್ ನನಗ್ ಬಹಳ ಶೇಮ್ ಅನ್ನಿಸ್ತು. ಯಾಕಿದು ಹೀಗೆ ಅಂತಂದ್ಬಿಟ್ಟು ಅವತ್ತೇ ನಾನು ನಿರ್ಧಾರ ಮಾಡ್ಕೊಂಡೆ, ನಾನು ವರಹಗಳನ್ನ ಅಭ್ಯಾಸನ ಮಾಡ್ಲೇಬೇಕು, ಸಂಗ್ರಹನೂ ಮಾಡಬೇಕು ಅಂತ. ಚಿಕ್ಕನ್ನಲ್ಲಿ ಅದು ಮೂಡಿತ್ತಲ್ಲ ಒಂದು ಆಸೆ, ಮತ್ತೆ ಅದಕ್ಕೊಂಥರ ಸ್ಫೂರ್ತಿ ಸಿಕ್ದಂಗಾಯ್ತು. ಅದೆಲ್ಲೋ ಮನಸ್ಸಿನ ಆಳದಲ್ಲಿತ್ತು, ಅದು ಮತ್ತೆ ಈಗ ಬಂತು ಅಂತ ಅನಿಸ್ತು ನನಗೆ. ಹಾಗೆ ನಾನು ಶುರು ಮಾಡಿದೆ. ಹಾಗೆ ಶುರು ಮಾಡಿದ್ದು ಈ ತನಕನೂ ಮಾಡ್ತಾ ಇದ್ದೀನಿ. ಈ ಹವ್ಯಾಸನ ಯಾವಾಗಿಂದ ಪ್ರಾರಂಭಿಸಿದ್ರಿ? ನಿಮ್ಗೆ ಇದಕ್ಕೆ ಸ್ಫೂರ್ತಿ ಕೊಟ್ಟವ್ರು ಯಾರು? ಈಗೊಂದು 20 ವರ್ಷ ಆಯ್ತು ಭಾಮ ಅವರೇ ಪ್ರಾರಂಭಿಸಿ. ಇದೊಂದು ರೀತಿ ಸ್ವಯಂ ಸ್ಫೂರ್ತಿ ಅಂತಲೇ ಹೇಳಬಹುದು. ನಾನು ಇಲ್ಲಿ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ, ನಾವು ನಾಣ್ಯ ಸಂಗ್ರಹ ಮಾಡ್ತೀವಿ ಅಂತ ಅನ್ಕೊಂಡಾಗ ನಮ್ಗೊಂದು ಸ್ಪಷ್ಟ ಗುರಿ ಇರ್ಬೇಕು, ಒಂದು ಸ್ಪಷ್ಟ ಕಲ್ಪನೆ ಇರ್ಬೇಕು. ನಾನು ಯಾವ ತರದ ನಾಣ್ಯಗಳನ್ನ ಸಂಗ್ರಹ ಮಾಡ್ಬೇಕು ಅಂದ್ರೆ, ಮೊದ್ಲು ಇಂಟ್ರೆಸ್ಟ್ ಅಲ್ಲಿ ನಾವು ಅದು ಇದು ಎಲ್ಲ ತಗೊಳ್ತೀವಿ. ಆಮೇಲೆ ಅದು ಜೋಡಿಸೋದು ಕಷ್ಟ ಆಗುತ್ತೆ, ಒಂದು ಆರ್ಡರ್ ಆಗಿ ಬರೋದಿಲ್ಲ. ಅದ್ರಲ್ಲಿ ನಾನ್ ತಗೊಂಡಿದ್ದು ಸ್ವತಂತ್ರ ಭಾರತದ ನಾಣ್ಯಗಳನ್ನ ಸಂಗ್ರಹ ಮಾಡ್ಬೇಕು ಅಂತ. ಬೇರೆ ಬೇರೆ ಸುಮಾರು ಥೀಮ್ ಇದೆ. ವಿದೇಶಿ ನಾಣ್ಯಗಳ ಸಂಗ್ರಹ ಮಾಡ್ಬೇಕಾ, ವಿದೇಶಿ ನಾಣ್ಯಗಳಾದ್ರೆ ಯಾವ ದೇಶದ್ದು ಅಂತ, ಮೊಘಲರ ಕಾಲದ್ದು ಮಾಡ್ಬೇಕಾ, ಬ್ರಿಟಿಷ್ ಇಂಡಿಯಾದ್ದು ಮಾಡ್ಬೇಕಾ, ಪುರಾತನ ನಾಣ್ಯಗಳು ಮಾಡ್ಬೇಕಾ, ಯಾವ್ದಾದ್ರು ಒಂದು ಕಿಂಗ್ಡಮ್ದು ಮಾಡ್ಬೇಕಾ, ಈ ತರ ಎಲ್ಲ ನಾವು ಯೋಜನೆಗಳನ್ನ ಹಾಕೋಬೇಕಾಗತ್ತೆ. ಮತ್ತೆ ಮುಖ್ಯವಾಗಿ ಈ ನಾಣ್ಯ ಸಂಗ್ರಹಕ್ಕೆ ತುಂಬಾ ಸಮಯ ಬೇಕು, ತುಂಬಾ ತಾಳ್ಮೆ ಬೇಕು. ಅದಲ್ಲದೇನೆ ನಮ್ಗೆ ಆರ್ಥಿಕ ಲಭ್ಯತೆ ಹೇಗೆ ಅನ್ನೋದನ್ನು ನಾವು ನಿರ್ಧರಿಸ್ಕೋಬೇಕಾಗತ್ತೆ. ಈ ರೀತಿ ನಾವು ನಿರ್ಧಾರ ಮಾಡಿಕೊಂಡು ನಾಣ್ಯ ಸಂಗ್ರಹಣೆಗೆ ತೊಡಗಬೇಕು. ಈ ರೀತಿ ನಾವು ಪ್ರಾರಂಭ ಮಾಡ್ಬೋದು. ಪ್ರಾರಂಭಿಕ ಸ್ಟೇಜು ಇದೇನೆ. ವಿಶೇಷ ಸಂದರ್ಭಗಳಲ್ಲಿ ನಾಣ್ಯಗಳು ಬಿಡುಗಡೆ ಆಗುತ್ತೆ. ಅವುಗಳ ಬಗ್ಗೆ ನಿಮ್ ಮಾಹಿತಿ ಯಾರು ಕೊಡ್ತಾರೆ? ಹೇಗೆ ಸಿಗುತ್ತೆ ನಿಮ್ಗೆ?
ಈ ಸರ್ಕಾರ ಹೊಸ ಕಾಯಿನ್ಸ್ ಅನ್ನ ಕಾಯಿನ್ ಕಲೆಕ್ಟರ್ಸ್ ಅಂತ ಬಿಡುಗಡೆ ಮಾಡುತ್ತೆ. ಅದಕ್ಕೆ ಕಾಮಮರೇಟಿವ್ ಕಾಯಿನ್ಸ್ ಅಂತ ಹೇಳ್ತೀವಿ. ಕೆಲವು ಕಾಮಮರೇಟಿವ್ ಕಾಯಿನ್ಸ್ ಗಳು ನಿಮ್ಗೆ ಜನರಲ್ ಸರ್ಕ್ಯುಲೇಷನ್ ಸಿಗುತ್ತೆ. ನಮ್ಮ ದೇಶದಲ್ಲಿ 4 ಮಿಂಟ್ಗಳಿದೆ, 4 ಕಡೆಯಲ್ಲಿ 4 ಮಿಂಟ್ ಇದೆ. ಅಲ್ಲಿ ಬಿಟ್ಟು ಬೇರೆ ಎಲ್ಲೂ ಮಿಂಟ್ ಆಗಲ್ಲ. ಈ ಮಿಂಟ್ ಆಗೋ ಸಂದರ್ಭದಲ್ಲಿ 1-2 ತಿಂಗಳ ಮುಂಚೆ ಸರ್ಕಾರನೇ ಪೇಪರ್ ಅನೌನ್ಸ್ಮೆಂಟ್ ಕೊಡುತ್ತೆ. ಅದು ಪೇಪರ್ ನಿಮ್ಗೆ ಲೋಕಲ್ ಪೇಪರ್ ಅಲ್ಲಿ ಸಿಗಲ್ಲ, ಸ್ಟೇಟ್ ಪೇಪರ್ಸ್ ಅಲ್ಲಿ, ಇಂಗ್ಲಿಷ್ ಪೇಪರ್ಸ್ ಅಲ್ಲಿ ಸಿಗುತ್ತೆ. ಅದನ್ನ ನೀವು ಫಾಲೋ ಅಪ್ ಮಾಡಬೇಕು. ಫಾಲೋ ಅಪ್ ಮಾಡಿ ಆ ತರ ಆಡ್ ಬಂದಾಗ ಆಮೇಲೆ ನಿಮ್ಗೆ ಅದು ಅಪ್ಲಿಕೇಶನ್ ಎಲ್ಲ ಸಿಗುತ್ತೆ. ಅಪ್ಲಿಕೇಶನ್ ಅಲ್ಲಿ ಎಲ್ಲ ಡೇಟ್ ಇರುತ್ತೆ, ಯಾವುದು ಡೇಟ್ ಇಂದ ಪ್ರಾರಂಭ, ಯಾವ ಡೇಟ್ ಇಂದ ಎಂಡ್ ಅಂತ ಇರುತ್ತೆ. ಆಗ ಏನ್ ಮಾಡ್ಬೇಕು ಅಂದ್ರೆ ಆ ಎಂಡಿಂಗ್ ಡೇಟ್ ನ ಒಳಗೆ ಅವ್ರ ರೂಲ್ಸ್ ಏನಿದೆ ಅದು ಫಾಲೋ ಮಾಡ್ಬಿಟ್ಟು ನೀವು ಅದನ್ನ ಅಲ್ಲಿ ಕೊಡ್ಬೇಕಾದ ಹಣ DD ಕೊಡ್ಬೋದು, ಆನ್ಲೈನ್ ಅಲ್ಲಿ ಕೊಡ್ಬೋದು. ನಾವು ಅದನ್ನ ತುಂಬಿಟ್ರೆ ನಮ್ಮ ಮನೆಗೇನೆ ಬರುತ್ತೆ, ಈಸಿಯಾಗಿ ಬರುತ್ತೆ, ಕಷ್ಟ ಇಲ್ಲ. ಅದೇ ಸೆಕ್ಯೂರ್ ಕೂಡ. ಆ ರೀತಿ ತರಿಸ್ಕೋಬಹುದು ನಾವು. ಈಗಂತೂ ನಿಮ್ಗೆ ಹೇಗ್ ಗೊತ್ತಾಗುತ್ತೆ ಅನ್ನೋದಕ್ಕೆ ಏನು ಇಲ್ಲ, ಬೆರಳು ತುದಿಲೇ ಇದೆಯಲ್ಲ, ಇಂಟರ್ನೆಟ್ ಇದೆಯಲ್ಲ, ಎಲ್ಲಾ ಗೊತ್ತಾಗುತ್ತೆ. ನಾವು ಫಾಲೋ ಅಪ್ ಮಾಡ್ತಾ ಇರ್ಬೇಕು. ಅದು ಮಾತ್ರ ತುಂಬಾ ಇಂಪಾರ್ಟೆಂಟ್. ಒಂದು ಸೀಮಿತ ಅವಧಿಗೆ ಸೀಮಿತ ಸಂಖ್ಯೆಯಲ್ಲಿ ಮಾತ್ರ ನಾಣ್ಯಗಳು ಪ್ರಿಂಟ್ ಆಗುತ್ತೆ, ನಾಣ್ಯಗಳನ್ನ ಮುದ್ರಿಸ್ತಾರೆ. ಅದು ಹೇಗೆ ನಿಮ್ಗೆ ಪ್ರಯತ್ನ ಪಟ್ಟು ತಗೊಳಕ್ಕೆ ಸಾಧ್ಯ ಆಗುತ್ತೆ? ಡೇಟ್ ಒಳಗೆ ತಗೊಳಕ್ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಏನೋ ಕೆಲಸ ಆಯ್ತು, ಏನೋ ನಮ್ ಗಮನಕ್ಕೆ ಬರ್ಲಿಲ್ಲ. ಹಾಗಾದಾಗ ನಿಮ್ಗೆ ಯಾವ್ದೋ ಔಟ್ಲೆಟ್ ಅಲ್ಲಿ ಸಿಗುತ್ತೆ, ಖಂಡಿತ ಸಿಗುತ್ತೆ. ಆದ್ರೆ ಅಲ್ಲಿ ವಹಿಸ್ಬೇಕಾದ ಜಾಗ್ರತೆಗಳಿದೆ. ಏನಂದ್ರೆ ನೀವು ಅಥರೈಸ್ಡ್ ಡೀಲರ್ಸ್ ಇರ್ತಾರೆ, ಅಲ್ಲಿ ಅವ್ರ ಹತ್ರನೇ ತಗೋಬೇಕು. ಮತ್ತೆ ನಾಣ್ಯಶಾಸ್ತ್ರಜ್ಞರು ಅಂತ ಇರ್ತಾರೆ, ಅಲ್ಲಿ ತಗೋಬಹುದು. ಸಂಗ್ರಹಕಾರರು ಇರ್ತಾರೆ, ಅಲ್ಲಿ ಅವ್ರ ಹತ್ರ ಎಕ್ಸ್ಟ್ರಾ ಇದ್ರೆ ಅಲ್ಲಿ ತಗೋಬಹುದು. ಆಮೇಲೆ ಹೆಚ್ಚಾಗಿ ಕಾಯಿನ್ ಎಕ್ಸಿಬಿಷನ್ಸ್ ಅಂತ ಇರುತ್ತೆ. ಕಾಯಿನ್ಸ್ ಎಕ್ಸಿಬಿಷನ್ಸ್ ನಲ್ಲಿ ನಾವು ಮಾರಲೂಬಹುದು, ನಮ್ಮ ನಾಣ್ಯಗಳನ್ನ ತಗೊಳ್ಳಬಹುದು. ಅಲ್ಲಿ ಹೋದಾಗ ನಿಮಗೆ ಅದು ಸೆಕ್ಯೂರ್, ತಗೋಬಹುದು. ಆದ್ರೆ ಇನ್ನೊಂದು ಅಂಶ ಏನಂದ್ರೆ, ನಾಣ್ಯಗಳನ್ನ ನಾವು ಖರೀದಿ ಮಾಡಿದಾಗ ನಮ್ ಗುರುತ್ನವರಾಗಿದ್ರೆ ತುಂಬಾ ಒಳ್ಳೇದು, ತಿಳಿದವ್ರ ಹತ್ರ ಕೇಳಿದ್ರೆ ಒಳ್ಳೇದು. ಮತ್ತೆ ನಾವು ಅದನ್ನ ತಗೊಂಡ ದಾಖಲೆಗಳನ್ನ ಇಟ್ಕೋಬೇಕು. ನಾವು ಸರ್ಕಾರದಿಂದ ನೇರವಾಗಿ ತಗೋತೀವಲ್ವಾ, ಅದಕ್ಕೆ ದಾಖಲೆ ಅದ್ರ ಜೊತೆಗೆ ಬಂದ್ಬಿಡುತ್ತೆ. ನೀವು ಆನ್ಲೈನ್ ಕಳ್ಸಿದ್ದು ಎಲ್ಲ ದಾಖಲೆಗಳು ಇರುತ್ತೆ. ನಾವು ಹೊರಗಡೆಯಿಂದ ತಗೊಂಡಾಗ ಒಂದು ದಾಖಲೆ ಇರ್ಬೇಕು. ನನ್ನೊಬ್ರು ನಾಣ್ಯ ಸಂಗ್ರಾಹಕರು ಏನ್ ಹೇಳಿದ್ರು ಅಂದ್ರೆ, ಫಸ್ಟ್ ಅಲ್ಲಿ ನೀವು ಒಂದು ರೋಡ್ ಸೈಡ್ ಅಲ್ಲೇ ತಗೊಳ್ಳಿ, ಯಾವಾಗ ತಗೊಂಡೆ, ಎಲ್ಲಿ ತಗೊಂಡೆ ಅಂತೇಳಿ ಡೇಟು ಟೈಮ್ ಹಾಕಿ ಅನ್ನುವಂತ ಒಂದು ಸಲಹೆಯನ್ನ ನನಗೆ ಕೊಟ್ಟಿದ್ರು. ಹಾಗೆ ದಾಖಲೆಗಳನ್ನ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಪುರಾತನವಾದ ದೇಶಿ ಮತ್ತೆ ವಿದೇಶಿ ನಾಣ್ಯಗಳನ್ನ ಸಂಗ್ರಹಿಸೋದು ಒಂದು ಸವಾಲು. ಆ ಸವಾಲು ಏನು, ಅದನ್ನ ನೀವು ಹೇಗೆ ನಿಭಾಯಿಸ್ತೀರಾ? ಪುರಾತನ ಅಂದಾಗ ಅದರಲ್ಲಿ ಮುಖ್ಯವಾಗಿ ಪುರಾತನ ನಾಣ್ಯಗಳ ಬಗ್ಗೆ ನಮ್ಗೆ ತುಂಬಾ ಡೀಟೇಲ್ಸ್ ಗೊತ್ತಿರ್ಬೇಕು. ಅದ್ರಲ್ಲಿ ಮೋಸ ಹೋಗುವಂತ ಸಾಧ್ಯತೆಗಳು ಬಹಳ ಜಾಸ್ತಿ ಇದೆ. ಆಗ ಏನ್ ಮಾಡ್ಬೇಕು ಅಂದ್ರೆ, ನಾಣ್ಯ ಶಾಸ್ತ್ರಜ್ಞರು ಅಂತ ಇರ್ತಾರಲ್ವಾ, ಅವರನ್ನ ಡಿಸ್ಕಸ್ ಮಾಡ್ಬೇಕು. ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ನೋಡ್ಬೇಕು. ಪುರಾತನ ಹೌದಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡ ಮೇಲೆ ನಾವು ಅದನ್ನ ತಗೋಬೇಕಾಗತ್ತೆ. ನಂದು ಆ ಥೀಮ್ ಅಲ್ಲ, ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಜಾಸ್ತಿ ಪ್ರಯತ್ನ ಪಟ್ಟಿಲ್ಲ. ಇನ್ನು ನಾಣ್ಯಗಳ ಸಂಗ್ರಹಣೆ ಬಗ್ಗೆ ಸವಾಲುಗಳು ಅಂತ ಕೇಳಿದ್ರೆ ಒಳ್ಳೆ ಕ್ವಶನ್. ಅದೇನ್ ಗೊತ್ತಾ, ನೀವು ನಾಣ್ಯ ಸಿಕ್ತು ಅಂದಾಕ್ಷಣ ಎಣ್ಣೆ ಕೈಯಲ್ಲಿ ಮುಟ್ಟೋದು, ಧೂಳು ಕೈಯಲ್ಲಿ ಮುಟ್ಟೋದು, ಸ್ವಲ್ಪ ಕೊಳೆ ಆಗಿದೆಯಲ್ಲ ಅಂತ ಬ್ರಷ್ ಹಾಕೊಂಡು ಉಜ್ಜೋದು, ಈ ತರ ಎಲ್ಲ ಮಾಡ್ಲೇಬಾರ್ದು. ಗ್ಲೌಸ್ ಹಾಕೋಬೇಕು. ಆಮೇಲೆ ಮೈಲ್ಡ್ ಸೋಪ್ ವಾಟರ್ ಅಲ್ಲಿ ಬೇಕಾದ್ರೆ ನೀವು ಕ್ಲೀನ್ ಮಾಡ್ಬೋದು. ಅದನ್ನ ಒಳ್ಳೊಳ್ಳೆ ಪ್ಲಾಸ್ಟಿಕ್ ಹೋಲ್ಡರ್ಸ್ ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ತಗೋಬೇಕು, ಒಳ್ಳೆ ಆಲ್ಬಮ್ಸ್, ಇದನ್ನೆಲ್ಲ ತಗೊಂಡು ಆ ನಾಣ್ಯಗಳನ್ನ ನಾವು ಜೋಪಾನ ಮಾಡ್ಬೇಕು. ಇನ್ನೊಂದು ಇಲ್ಲಿ ವಿಶೇಷವಾದ ಅಂಶ ಏನಂದ್ರೆ, ಈ ವಿದೇಶಿ ನಾಣ್ಯಗಳು ಸಿಗೋದೇನೋ ಸುಲಭ ನಮ್ಗೆ, ಆದರೆ ಅದಕ್ಕೆ ಒಂದು ಸವಾಲು, ದೊಡ್ಡ ಸವಾಲು ಏನಿದೆ ಅಂದ್ರೆ, ಎಲ್ಲಾ ದೇಶಗಳ ನಾಣ್ಯಗಳು ಎಲ್ಲಾ ದೇಶಗಳ ಹವಾಮಾನಕ್ಕೆ ಒಗ್ಗಲ್ಲ. ಇದು ತಿಳ್ಕೊಳ್ಳಿ. ನನ್ನ ಹತ್ರ ಕೆಲವು ವಿದೇಶಿ ನಾಣ್ಯಗಳನ್ನ ಒಳ್ಳೆ ಪ್ಲಾಸ್ಟಿಕ್ ಹೋಲ್ಡರ್ಸ್ ಅಲ್ಲೇ ನಾನು ಇಟ್ಟಿದ್ದೀನಿ, ಆದ್ರೂ ಅದು ಈಗಾಗಲೇ ತುಕ್ಕು ಬಂದು ಪುಡಿ ಆಗ್ತಾ ಇದೆ. ಕೆಲವು ನಾಣ್ಯಗಳಿಗೆ ಹವಾಮಾನ ಒಗ್ಗಲ್ಲ. ಇದ್ರ ಬಗ್ಗೆ ನಾವು ಮಾಹಿತಿ ತಿಳ್ಕೊಂಡು ಅದನ್ನ ಹೇಗೆ ನಾವು ಜೋಪಾನ ಮಾಡ್ಬೋದು ಅಂತ ತಿಳ್ಕೊಂಡು ನಾವು ಅದನ್ನ, ಆ ಸವಾಲುಗಳನ್ನ ನಾವು ಮೇಂಟೈನ್ ಮಾಡ್ಬೇಕಾಗತ್ತೆ. ಇದೆಲ್ಲ ಮಾಡ್ತಾ ಮಾಡ್ತಾ ತನ್ನ ಪಾಡ್ಗೆ ತಾನೇ ಗೊತ್ತಾಗೋಗುತ್ತೆ. ನಾವು ನೋಡ್ತಾ ಇರ್ತೀವಲ್ಲ, ಗೊತ್ತಾಗುತ್ತೆ. ಕಾಯಿನ್ ಕಲೆಕ್ಟರ್ಸ್ ಹೇಳ್ತಾರೆ. ಇನ್ನೊಂದೇನಂದ್ರೆ, ನಾಣ್ಯ ಸಂಗ್ರಹಕಾರರು ನಾಣ್ಯ ಸಂಘ ಅಂತ ಇರುತ್ತೆ, ಆ ಸಂಘಕ್ಕೆ ನಾವು ಮೆಂಬರ್ ಆಗಿ ಅಲ್ಲಿ ಮೀಟಿಂಗ್ ಮಾಡ್ತಾ ಇರ್ತಾರೆ ಅವಾಗ. ಆ ಮೀಟಿಂಗ್ ಹೋದಾಗ ನಮ್ಗೆ ಬೇಕಾದಷ್ಟು ಮಾಹಿತಿಗಳು ಲಭ್ಯ ಆಗುತ್ತೆ. ಇದೊಂದು ದುಬಾರಿ ಹವ್ಯಾಸ. ಇದ್ರ ಮುಖ ಬೆಲೆಗಿಂತಲೂ ಅದರ ನಾಣ್ಯಕ್ಕೆ ಬೆಲೆ ಹೆಚ್ಚಿರುತ್ತೆ. ಇದರ ಆರ್ಥಿಕ ನಿರ್ವಹಣೆ ಹೇಗ್ ಮಾಡ್ತೀರಾ ನೀವು?
ಅದ್ರಲ್ಲಂತೂ ಸಂಶಯನೇ ಇಲ್ಲ ಭಾಮ ಅವ್ರೆ. ಇದೊಂದು ದುಬಾರಿ ಹವ್ಯಾಸ ಅನ್ನೋದು ಖಂಡಿತ ಹೌದು. ಶುರು ಮಾಡಿದಾಗ ನನಗಿದು ಇಷ್ಟು ಈ ತರ ಖರ್ಚು ಕೇಳುತ್ತೆ ಅನ್ನುವಂತ ಕಲ್ಪನೆ ಇರ್ಲಿಲ್ಲ. ಸ್ವತಂತ್ರ ಭಾರತದ ನಾಣ್ಯಗಳು ತಾನೇ ಸಿಕ್ಕಿಬಿಡುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅದಷ್ಟು ಸುಲಭ ಇಲ್ಲ. ಇದು ಈ ಹವ್ಯಾಸಕ್ಕೆ ಹವ್ಯಾಸಗಳ ರಾಜ ಅಂತ ಹೇಳ್ತಾರೆ. ಅದಲ್ಲದೆ ಈ ಹವ್ಯಾಸಗಳಲ್ಲಿ ಅತ್ಯಂತ ಓಲ್ಡೆಸ್ಟ್ ಹಾಬಿ ಅಂದ್ರೆ ಇದನ್ನ ಮೊದಲು ಒಬ್ಬ ರೋಮನ್ ರಾಜ ಶುರು ಮಾಡಿದಂತೆ ಶತಮಾನಗಳ ಹಿಂದೆ. ಆಮೇಲೆ ಇಂಗ್ಲೆಂಡ್ನ ರಾಜ ಜಾರ್ಜ್ ಥರ್ಡ್, ಆಮೇಲೆ ಅಮೆರಿಕದ ಅಧ್ಯಕ್ಷ ಥಾಮಸ್ ಜೆಫರ್ಸನ್ ಅಂತ, ಆಮೇಲೆ ಅಮೆರಿಕದ ಸಾಕಷ್ಟು ಪ್ರಮುಖ ರಾಜಕಾರಣಿಗಳು ಇದನ್ನ ಶುರು ಮಾಡಿದ್ರು ಅಂತ ಹೇಳ್ತಾರೆ. ಅಂತಂತ ದೊಡ್ಡ ವ್ಯಕ್ತಿಗಳೇ ಪರ್ಚೇಸ್ ಮಾಡಿ ಶುರು ಮಾಡ್ಬೇಕಾದ್ರೆ ಎಷ್ಟು ದುಡ್ಡು ಹಾಕಿರ್ಬೋದು ಯೋಚನೆ ಮಾಡಿ. ನಮ್ಮಂತವ್ರಿಗೆ, ನಾನು ಮಿಡಿಲ್ ಕ್ಲಾಸ್ ಪೀಪಲ್, ನಾನು ಅದನ್ನ ಹೇಳ್ಕೊಳ್ತೀನಿ, ಯಾವ ಸಂಕೋಚನೂ ಇಲ್ಲ. ಹೀಗೆ ಏನು ನಮ್ಗೆ ನಮ್ಮ ಆರ್ಥಿಕ ಲಭ್ಯತೆಯನ್ನ ನೋಡ್ಕೊಂಡು ನಾವು ಅದನ್ನ ನಾವು ಆರ್ಥಿಕ ನಿರ್ವಹಣೆ ಮಾಡ್ಬೇಕಾಗತ್ತೆ. ಅದು ಅವರವರ ಇದಕ್ಕೆ ತಿಳುವಳಿಕೆಗೆ ಬಿಟ್ಟಿದ್ದು. ಆದ್ರೆ ಇಲ್ಲಿ ನನ್ನ ಬಗ್ಗೆ ನೀವು ಕೇಳ್ತೀರಾ, ನನ್ನ ಹತ್ರ ದುಬಾರಿ ಸೀರೆ ಅನ್ನೋದೇ ಇಲ್ಲ. ಜಾಸ್ತಿ ದುಬಾರಿ ಸೀರೆಗಳನ್ನೇ ತಗೊಳ್ಳೋದಿಲ್ಲ. ನಾನೇನ್ ಮಾಡ್ತೀನಿ, ಆ ಸೀರೆ ದುಡ್ಡನ್ನ ನಾಣ್ಯಕ್ಕೆ ಹಾಕ್ಬೋದಲ್ಲ, ನಾನ್ ನಾಣ್ಯ ತಗೊಳ್ತೀನಿ. ಅಂದ್ರೆ ಒಂದು ನಾಣ್ಯಕ್ಕೂ ತುಂಬಾ ಬೆಲೆ ಇದೆ. ಹಾಗಾಗಿ ನನ್ನ ಆರ್ಥಿಕ ನಿರ್ವಹಣೆ ನನ್ನ ಮಟ್ಟಿಗೆ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆಮೇಲೆ ಆ ಟೈಮಲ್ಲಿ ಆಗ್ಲಿಲ್ಲ, ಮಿಸ್ ಆಯ್ತು ಅಂತಂದ್ರೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟಾದ್ರೂ ಆಮೇಲಾದ್ರೂ ತಗೊಳ್ಳೋದು, ಈ ತರ ಮಾಡ್ತಾ ಇದ್ದೀನಿ. ಆಮೇಲೆ ಅವರ ಇಷ್ಟಕ್ಕೆ ಬಿಟ್ಟಿದ್ದು ಒಂದೇ ಡಿನಾಮಿನೇಷನ್ ಕಾಯಿನ್ಸ್, ಜಾಸ್ತಿ ಬೇರೆ ಬೇರೆ ಬೇಡ, ಎಲ್ಲಾ ಡಿನಾಮಿನೇಷನ್ ನಾವು ಕಲೆಕ್ಟ್ ಮಾಡೋಣ ಅಂತ ಅನ್ಕೊಂಡಿರ್ತೀವಿ. ಈ ರೀತಿ ನಾವೀಗ ಅದನ್ನ ಸರಿದೂಗಿಸ್ಬೋದು. ವಿಶಿಷ್ಟವಾದ, ವೈವಿಧ್ಯವಾದ, ಅಪರೂಪವಾದ ವರಹಗಳು, ಅವುಗಳ ಪರಿಚಯ ಮತ್ತೆ ಇತಿಹಾಸಗಳನ್ನ ತಿಳಿಸ್ಕೊಡಿ ಸ್ವಲ್ಪ. ವಿಶಿಷ್ಟವಾದ ಅಂತ ಬಂದಾಗ ಪ್ರತಿ ಒಂದು ನಾಣ್ಯ ಕೂಡ ವಿಶಿಷ್ಟನೇ. ಯಾಕೆಂದ್ರೆ ಏನೋ ಒಂದು ವೈಶಿಷ್ಟ್ಯ ಇರೋದ್ರಿಂದಲೇ ಅದು ಮಿಂಟ್ ಆಗುವಂಥದ್ದು. ಅದರಲ್ಲಿ ಪುರಾತನವಾದ ವಿಶಿಷ್ಟ ನಾಣ್ಯಗಳು ಅಂತ ನೀವು ತಗೊಂಡ್ರೆ ನೀವು ತುಂಬಾ ಅಧ್ಯಯನ ಮಾಡ್ಬೇಕು. ಇಲ್ದಿದ್ರೆ ನಿಮಗೆ ಅದ್ರ ವಿಶಿಷ್ಟತೆ ಬಗ್ಗೆ ಗೊತ್ತಾಗೋದಿಲ್ಲ. ನಾನು ಆಗ್ಲೇ ಹೇಳಿದ ಹಾಗೆ ಇಂಡಿಪೆಂಡೆಂಟ್ ಇಂಡಿಯಾದು ನಾನು ಮಾಡ್ತಾ ಇರೋದು, ಅದರಲ್ಲೂ ವಿಶಿಷ್ಟ ನಾಣ್ಯಗಳು ಇದೆ, ಇಲ್ಲ ಅಂತಲ್ಲ. ಈಗ ನಿಮಗೆ ಉದಾಹರಣೆ ಒಂದು ತೋರಿಸ್ತೀನಿ. ಬೃಹದೇಶ್ವರ ಟೆಂಪಲ್ ನೀವು ಕೇಳಿದಿರಲ್ವಾ, ತಾಂಜಾವೂರ್ದು. ಅದು ನೋಡಿ, ಇದು 1000 ರೂಪಾಯಿ ಕಾಯಿನ್. ಇದು 1000 ರೂಪಾಯಿ ಕಾಯಿನ್. ಇದು ವಿಶಿಷ್ಟ ಅಂತಲೇ ಹೇಳಬಹುದು. ಇದ್ರಲ್ಲಿ ಹಿಂದ್ಗಡೆ ಇದು ಅಬ್ಬರ್ಸು, ಇದು ರಿವರ್ಸ್ ನೋಡಿ. ಇದ್ರ ಹಿಂದ್ಗಡೆ ನಿಮ್ಗೆ ಎಲ್ಲ ವಿವರಗಳು ಸಿಗುತ್ತೆ. ಯಾಕೆ ವಿಶಿಷ್ಟ ಅಂತಂದ್ರೆ 1000 ರೂಪಾಯಿ ಕಾಯಿನ್ನ ಗೌರ್ಮೆಂಟ್ ತುಂಬಾ ರೇರ್ ಆಗಿ ಮಿಂಟ್ ಮಾಡಿದೆ. 1000 ರೂಪಾಯಿ ಡಿನಾಮಿನೇಷನ್ ಸಿಗಲ್ಲ. 1000 ರೂಪಾಯಿ ಮೇಲೆದು ಇದುವರೆಗೂ ಪ್ರಿಂಟ್ ಆಗಿಲ್ಲ, ಮಿಂಟ್ ಆಗಿಲ್ಲ, ಆಗಲ್ಲ. ಅದು 1000 ರೂಪಾಯಿ ತನಕ ಮಾತ್ರ ಅಲ್ಲಿ ಇರೋದು. ಆದ್ರೆ ಕೆಲವು ಒಂದು ಇದ್ರಲ್ಲಿ ನಿಮ್ಗೆ ಇಂಟರ್ನೆಟ್ ಎಲ್ಲ ನಾನು ನೋಡ್ತಾ ಇದ್ದೀನಿ, 5000 ಇದೆ, 10,000 ಇದೆ, ಲಕ್ಷದ್ದು ಇದೆ ಅಂತೆಲ್ಲ ಬಂದ್ರು. ಅದೆಲ್ಲ ತುಂಬಾ ಮೋಸ. 1000 ರೂಪಾಯಿಗಿಂತ ಮೇಲೆ ಹೋಗಲ್ಲ. ಅದು ವಿಶಿಷ್ಟ ಅಂತ ಹೇಳ್ಬೋದು. ಮತ್ತೆ ಇದೊಂದು ಉತ್ತರಾದಿ ಮಠದ ಸತ್ಯಾತ್ಮ ತೀರ್ಥರು ಅಂತ ಅಂದ್ಬಿಟ್ಟು ಅವರ ಬಗ್ಗೆ ಒಂದು ಕಾಯಿನು ಮಿಂಟ್ ಆಯ್ತು ನೋಡಿ. ಇದು ಈ ನಂಬರ್ ಇದೆಯಲ್ಲ, ಇದು ವಿಶಿಷ್ಟ. ಇದು 108 ಅಂತ ಇದೆ. 108 ಎಂಬ ಆಡ್ ನಂಬರ್ ಇದೆಯಲ್ಲ, ಇದು ವಿಶಿಷ್ಟ ಕಾಯಿನು. 108 ಇದುವರೆಗೆ ಹಾಗೆ ಇಲ್ಲ. 100, 200, 300, 400, 500 ಬೇಕಾದಷ್ಟಾಗಿದೆ. 108 ಆಗಿಲ್ಲ. 108 ಅಂದ್ರೆ ನಮ್ಮ ಹಿಂದೂಗಳಿಗೆ ಒಂದು ಧಾರ್ಮಿಕ ನಂಬರ್. ಅದು 108 ದಿವಸ ಅಂದ್ರೆ ಒಂದು ಮಂಡಲ ಅಂತ ಹೇಳ್ತಾರೆ. 108 ಜಪ ಮಾಡೋದು, 108 ಸರಿ ಇದ್ ಮಾಡೋದು, ಪ್ರಾರ್ಥನೆ ಮಾಡೋದು, ಏನೆಲ್ಲ ಇದೆಯಲ್ಲ, ಆ ರೀತಿ ಒಂದು ವಿಶಿಷ್ಟ ನಂಬರ್ ಕಾಯಿನ್ ಇದು. ಇದು ವಿಶಿಷ್ಟ ಅಂತ ಹೇಳ್ಬಹುದು. ಹಾಗೆ ಇನ್ನು ವಿಶಿಷ್ಟವಾದ ನಿಮ್ಗೆ ಕಾಯಿನ್ಗಳ ಬಗ್ಗೆ ತಿಳ್ಕೊಬೇಕಂದ್ರೆ ನೋಡಿ, ಈ ಬುಕ್ ಇದು ನಾಣ್ಯದರ್ಶಿನಿ ಅಂತ ಅಂದ್ಬಿಟ್ಟು. ಈ ನಾಣ್ಯದರ್ಶಿನಿ ಬಗ್ಗೆ ನಿಮ್ಗೆ 25, 26 ನಾಣ್ಯಗಳು ಯಾವ್ದಾವ್ದು ಬಿಡುಗಡೆ ಆಯ್ತು, ಎಲ್ಲೆಲ್ಲಿ ಬಿಡುಗಡೆ ಆಯ್ತು, ಎಲ್ಲಾ ಮಾಹಿತಿಗಳು ಸಿಗುತ್ತೆ. ಈ ಮಾಹಿತಿಗಳು ಸಿಕ್ಕಾಗ ನಿಮ್ಗೆ ಎಲ್ಲಾ ವಿಶಿಷ್ಟತೆ, ಅದರದ್ದು ಎಲ್ಲ ವಿಷಯಗಳು ಡೀಟೇಲ್ ಆಗಿ ನಿಮ್ಗೆ ಸಿಕ್ಕ ಹೋಗುತ್ತೆ. ನಿಮ್ಮ ಸಂಗ್ರಹದಲ್ಲಿ ವಿದೇಶಿ, ದೇಶೀಯ ನಾಣ್ಯಗಳು ಎಷ್ಟಿರ್ಬೋದು? ಸುಮಾರಾಗಿ ಎಷ್ಟು ಕಾಯಿನ್ ಕಲೆಕ್ಟ್ ಮಾಡಿ ಇಟ್ಟಿದ್ದೀರಾ? ನನ್ನ ಹತ್ರ ಇರೋ ನಾಣ್ಯ ಸಂಗ್ರಹನೇ ಈಗ ನಾನು ಎಕ್ಸಿಬಿಟ್ ಮಾಡ್ತಾ ಇರೋದು. ಎಷ್ಟಿದೆ ಅಂತ ತೋರಿಸ್ತಾ ಇದ್ದೀನಿ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ನಾನು ತೋರಿಸ್ತೀನಿ. ದೇಶೀಯ ನಾಣ್ಯಗಳನ್ನು ಈಗಾಗಲೇ ನೀವು ಸಾಕಷ್ಟು ನೋಡಿದೀರಾ, ಇನ್ನೂ ಸಾಕಷ್ಟಿದೆ. ಇನ್ನು ಅದ್ರ ತೋರಿಸ್ತಾ ಇದ್ದೀನಿ. ಅದನ್ನೇ ಆ ಕೆಲಸನೇ ನಾನು ಮಾಡ್ತಾ ಇರೋದು. ಇವಾಗ ಎಷ್ಟಿದೆ ಅಂತ ನಿಮ್ಗೆ ಲೆಕ್ಕ ಸಿಕ್ಕೋಗುತ್ತೆ, ನೀವು ನೋಡ್ತಾ ಇರಿ ಚಾನೆಲ್ನ, ಆಯ್ತಾ? ಆಮೇಲೆ ವಿದೇಶಿ ನಾಣ್ಯಗಳನ್ನ ನಾನು ಪ್ರದರ್ಶನ ಅಂತ ಮಾಡಕ್ ಹೋಗ್ಲಿಲ್ಲ, ಯಾಕೆಂದ್ರೆ ಅದು ಆರ್ಡರ್ ಆಗಿಲ್ಲ. ವಿದೇಶಿ ನಾಣ್ಯಗಳ ಲಭ್ಯತೆ ಇವಾಗ ಮೊದ್ಲಿಗಿಂತ ತುಂಬಾ
ಸುಲಭ ಇದೆ. ಈಗೇನು ಬೆಂಗಳೂರು ಮೈಸೂರು ಹೋಗಿ ಬಂದಂಗೆ ಜನರು ವಿದೇಶಗಳಿಗೆ ಹೋಗ್ತಾರೆ, ನಾವು ಹೋದಾಗ ಕಲೆಕ್ಟ್ ಮಾಡಬಹುದು. ಆಮೇಲೆ ನಮ್ಮ ಸಂಬಂಧಿಕರು ಸ್ನೇಹಿತರು ಹೋಗ್ತಾನೆ ಇರ್ತಾರೆ, ಅವ್ರ ಹತ್ರ ಹೇಳಿ ತರಿಸ್ಕೋಬಹುದು. ಮತ್ತೆ ಟ್ರಾವೆಲಿಂಗ್ ಏಜೆನ್ಸಿ ಎಲ್ಲ ಇರುತ್ತಲ್ಲ, ಅವ್ರ ಹತ್ರ ನಮ್ಗೆ ಎಕ್ಸ್ಚೇಂಜ್ ವ್ಯಾಲ್ಯೂದು ಸಿಕ್ಕೇ ಸಿಗುತ್ತೆ. ಹಾಗೆ ನನ್ಗೆ ಸಿಕ್ಕದನ್ನೆಲ್ಲ ನಾನು ಇಟ್ಕೊಂಡಿದೀನಿ. ಅದು ಆರ್ಡರ್ ಆಗಿಲ್ಲ, ಕೊನೆಗೊಮ್ಮೆ ಅದನ್ನ ಎಕ್ಸಿಟ್ ಮಾಡೋಣ ಅಂತಿದ್ದೀನಿ. ಅದು ಸಾಕಷ್ಟು ನನ್ನ ಹತ್ರ ಈಗ ಕಲೆಕ್ಟ್ ಆಗಿದೆ, ಇಟ್ಕೊಂಡಿದ್ದೀನಿ. ಈಗ ನನ್ನ ನಾಣ್ಯಗಳನ್ನ ಈ ಮೂಲಕ ನಿಮ್ಗೆ ನಾನು ಪ್ರದರ್ಶನ ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಏನೋ ನಾಣ್ಯಗಳ ಸಂಗ್ರಹ ಮಾಡಿದ್ದೀರಲ್ಲ, ಅವುಗಳ ಪ್ರದರ್ಶನ ಏನಾದ್ರು ಮಾಡಿದ್ದೀರಾ? ಅವುಗಳನ್ನ ನೋಡಿ ಜನಗಳ ಪ್ರತಿಕ್ರಿಯೆ ಹೇಗಿತ್ತು? ಎಕ್ಸಿಟ್ ಅಂತೂ ತುಂಬಾ ಮಾಡಿದೀನಿ ನಾನು, ಇಲ್ಲ ಅಂತಲ್ಲ. ಆದ್ರೆ ಅದು ನನ್ನ ಸರ್ವಿಸ್ ಅಲ್ಲಿ ಇದ್ದಾಗ ನನ್ನ ವಿದ್ಯಾರ್ಥಿಗಳಿಗೋಸ್ಕರ ಅಂತಲೇ ನಾನು ಸ್ಪೆಷಲ್ ಆಗಿ ಅದನ್ನ ಎಕ್ಸಿಬಿಟ್ ಮಾಡ್ತಿದ್ದೆ. BRC ಲೆವೆಲ್, CRC ಲೆವೆಲ್, ಸ್ಟೇಟ್ ಲೆವೆಲ್ ಇದ್ರಲ್ಲೆಲ್ಲ ನಾನು ಎಕ್ಸಿಬಿಟ್ ಮಾಡಿದ್ದೀನಿ. ಅದರಲ್ಲಿ ಜನರ ಪ್ರತಿಕ್ರಿಯೆಗಿಂತೂ ತುಂಬಾ ಪ್ರತಿಕ್ರಿಯೆ ಸಿಕ್ಕಿದ್ದು ನಮ್ಗೆ ವಿದ್ಯಾರ್ಥಿಗಳಿಂದ. ಏನ್ ಕುತೂಹಲ ತೋರಿಸ್ತಿದ್ರು ಅಂತಂದ್ರೆ, ಅವರಿಗೆ ಆ ಟೈಮಲ್ಲಿ ಇದ್ದ ವಿದ್ಯಾರ್ಥಿಗಳಿಗೆ ನಾಣ್ಯ ಅನ್ನೋದು ಒಂದು ಇತಿಹಾಸಕಾರ ಇದ್ದ ಹಾಗೆ, ಅದನ್ನ ಹಾಳು ಮಾಡಬಾರ್ದು, ನಾಣ್ಯಗಳಲ್ಲಿ ಸಾಕಷ್ಟು ವೈವಿಧ್ಯತೆ ಇದೆ, ವೈಶಿಷ್ಟ್ಯ ಇದೆ ಅನ್ನೋದನ್ನ, ಆ ಜಾಗೃತಿಯನ್ನ ನಾನು ಮೂಡಿಸಿದ್ದೆ. ಆ ಪ್ರತಿಕ್ರಿಯೆ ನನ್ನ ವಿದ್ಯಾರ್ಥಿಗಳ ಹತ್ರ ಬಂದಿತ್ತು. ಎಲ್ಲೋ 100 ಜನ ನೋಡಿದಾಗ ಅದರಲ್ಲಿ ಒಂದು 50 ಜನ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ, ಒಂದ್ 10 ಜನ ಶುರು ಮಾಡಿರ್ತಾರೆ. ನಮ್ಮ ಪ್ರಯತ್ನಕ್ಕೆ ಅದು ಫಲ ಸಿಕ್ಕ ಹಾಗೇನೆ. ಹಾಗೆ ಪೇರೆಂಟ್ಸ್ ತುಂಬಾ ಖುಷಿ ಪಟ್ಟಿದ್ದಾರೆ. ಮೇಡಮ್ ಬಂದು ನಿಮ್ಮ ವಿಷಯನೇ ಹೇಳ್ತಾ ಇರ್ತೇನೆ ಮನೆಯಲ್ಲಿ, ಆ ನಾಣ್ಯಗಳು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇರ್ತಾನೆ, ಹುಡುಕ್ತಾನೆ ಮೇಡಮ್, ಇವಾಗ ಅದು ಹುಡುಕೋದೇ ಕೆಲಸ ಅವನಿಗೆ ಅಂತ ಹೇಳ್ತಿರ್ತಾರೆ. ಈ ರೀತಿ ಪ್ರತಿಕ್ರಿಯೆಗಳು ನನಗೆ ಶಿಕ್ಷಕರಿಂದಲೂ ಬಂದಿದೆ. ತುಂಬಾ ಜನ ಶಿಕ್ಷಕರು ಆ ಟೈಮಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಎಲ್ಲಾದ್ರೂ ವಿದೇಶಕ್ಕೆ ಹೋದಾಗ ನನಗೆ ಫ್ರೀಯಾಗಿ ತಂದ್ಕೊಟ್ಬಿಡೋರು. ಮೇಡಮ್ ನಾವಂತೂ ಮಾಡಕ್ಕಾಗಲ್ಲ, ನೀವು ಮಾಡಿ, ಮಕ್ಳಿಗೆ ತೋರಿಸ್ತಾ ಇದ್ದೀರಾ, ನಿಮ್ಮ ಹತ್ರ ಇರ್ಲಿ ಅಂತ ತಂದ್ಕೊಟ್ಟಿದ್ದು ನಂಗೆ ತುಂಬಾ ಇದೆ. ಆ ತರ ಉದಾಹರಣೆ ನಾನು ಸರ್ವಿಸ್ ಅಲ್ಲಿ ಇದ್ದಾಗ. ಆದ್ರೆ ಕೆಲವೊಂದು ಸವಾಲುಗಳು ಏನಿದೆ ಅಂತಂದ್ರೆ, ಕೆಲವರು ಅದನ್ನ ನಮಗ್ ಕೊಡಿ, ಇದ್ ಮಾಡಿ ಅಂತೆಲ್ಲ ಕೇಳಿದಾಗ ನಮ್ಗೆ ಸ್ವಲ್ಪ ಕಷ್ಟ ಬರುತ್ತೆ. ಆ ತರ ಸನ್ನಿವೇಶಗಳನ್ನು ನಾನು ಎದುರಿಸಿದ್ದೀನಿ. ಈ ರೀತಿ ಪ್ರತಿಕ್ರಿಯೆ ಚೆನ್ನಾಗಿತ್ತು, ಚೆನ್ನಾಗಿ ಬಂದಿದೆ. ಈಗ ನಾನು ಅದನ್ನ ಪ್ರದರ್ಶನ ಅಂತ ಮಾಡೋದಿಲ್ಲ. ಕಾರಣ ಏನು ಅಂದ್ರೆ, ಒಂದ್ ಸಣ್ಣ ಟೇಬಲ್ ಇಟ್ಕೊಂಡು ನಾವು ನಮ್ಮ ಹತ್ರ ಇರೋದು ಒಂದು 4 ಸ್ಪೆಷಲ್ ಕಾಯಿನ್ಸ್ ನ ಇಟ್ಕೊಂಡು ನಾವು ಮಾಡೋದಾದ್ರೆ ನಾವು ಅಲ್ಲೇ ಕೂತಿರ್ಬೋದು, ಚೆನ್ನಾಗಿ ಮಾಡಕ್ಕಾಗತ್ತೆ. ಆದ್ರೆ ಈಗ ನನಗೆ ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆ. ಅದಕ್ಕೆ ತುಂಬಾ ಸೆಕ್ಯೂರ್ ಆಗಿರ್ಬೇಕಾಗುತ್ತೆ. ಅದು ತುಂಬಾ ನನ್ನ ಹತ್ರ ಇರೋ ನಾಣ್ಯಗಳನ್ನೆಲ್ಲ ನಾನು ಪ್ರದರ್ಶನ ಮಾಡ್ತೀನಿ. ಒಂದ್ ಕಡೆ ನಾನು ದೃಷ್ಟಿ ಹಾಯಿಸಕ್ ಆಗಲ್ಲ, ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆ. ಒಂದು ನಾಣ್ಯ ಹೋದ್ರು ನಮ್ಗೆ ತುಂಬಾ ಲಾಸ್, ಆರ್ಥಿಕವಾಗಿ ಲಾಸ್ ಆಗುತ್ತೆ. ಅದನ್ನಾದ್ರೂ ಆಮೇಲೆ ಭರಿಸ್ಕೋಬಹುದು. ಆದ್ರೆ ಏನಾಗುತ್ತೆ ಅಂದ್ರೆ, ಆ ನಾಣ್ಯ ಆಮೇಲೆ ಸಿಗಲ್ಲ, ಅದು ಪ್ರಾಬ್ಲಮ್ ಇದೆ. ಆದ್ರಿಂದ ನಾನೀಗ ಆರಿಸ್ಕೊಂಡಿರೋದೇ ಹೀಗೆ ಚಾನಲ್ ಮುಖಾಂತರ ನಾನು ಮಾಡ್ತಾ ಇದ್ದೀನಿ. ಅದಕ್ಕೂ ಚೆನ್ನಾಗಿ ಪ್ರತಿಕ್ರಿಯೆ ಇದೆ. ಈ ರೀತಿ ಪ್ರತಿಕ್ರಿಯೆ ಬಂದಿದೆ. ಕಡೆಯದ ಒಂದು ಪ್ರಶ್ನೆ, ಈ ರೀತಿ ನಾಣ್ಯ ಸಂಗ್ರಹಣೆ ಮಾಡಬೇಕು ಅನ್ನೋ ಆಸಕ್ತಿ ಇರೋರಿಗೆ ನಿಮ್ ಸಲಹೆ, ಮಾರ್ಗದರ್ಶನ ಏನು? ನಾನು ಹೇಳಿದ್ನಲ್ಲ, ಫಸ್ಟ್ ಥೀಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ತರದ್ದು ಮಾಡಬಹುದು, ನಾನು ಎಷ್ಟು ಸಮಯ ಕೊಡಬಹುದು, ನನಗೆ ಲಭ್ಯತೆ ಎಷ್ಟು ಅನ್ನೋದನ್ನ ನೀವು ಥೀಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ನಾಣ್ಯಗಳ ಸಂಗ್ರಹಕ್ಕೆ ಮೊದಲು ಅದರ ಅಧ್ಯಯನ ಬಹಳ ಇಂಪಾರ್ಟೆಂಟ್. ಸುಮಾರು ಬುಕ್ಸ್ ಸಿಗುತ್ತೆ, ಅದನ್ನ ಅಧ್ಯಯನ ಮಾಡ್ಬೇಕು. ಅಧ್ಯಯನ ಮಾಡಿದಾಗ ನಿಮಗೆ ಒಂದು ಅರ್ಧ ಮಾರ್ಗದರ್ಶನ, ನಿಮ್ಗೆ ಸಲಹೆ, ಒಂದು ಏನ್ ಫ್ಲಾಶ್ ನ್ಯೂಸ್ ಇದೆಲ್ಲ ನಿಮ್ಗೆ ಬರುತ್ತೆ, ಯೋಚನೆಗಳು ಬರುತ್ತೆ. ಆಮೇಲೆ ಸೆಕ್ಯೂರ್ ಆಗಿರೋ ಕಡೆಯಲ್ಲಿ ನೀವು ನಾಣ್ಯಗಳನ್ನು ತಗೊಳ್ಬೇಕು. ದಯವಿಟ್ಟು ಔಟ್ಲೆಟ್ ಅಲ್ಲಿ ನಾನ್ ಕೊಡ್ತೀನಿ ಅಂತ ಹೇಳುವವರಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತಲ್ಲ ಅನ್ನೋ ಒಂದು ಆಸೆಗೊಳಗಾಗಿ ತಗೋಬೇಡಿ. ಮತ್ತೆ ಇನ್ನೊಂದು ಏನಂತಂದ್ರೆ, ನಾಣ್ಯ ಅಂದ್ರೆ ನಮ್ಮ ದೇಶದ ಆಸ್ತಿ. ಅದು ಒಂದು ಇತಿಹಾಸಕಾರ ಇದ್ದ ಹಾಗೆ, ನಮ್ಮ ದೇಶದ ಒಂದು ಕರಾರುವಕ್ಕಾದ ಒಂದು ಮಾಹಿತಿಗಳನ್ನ ಅದು ತಿಳಿಸುತ್ತೆ. ನಾಣ್ಯಗಳ ಬಗ್ಗೆ ಆಸಕ್ತಿ ಬೆಳೆಸ್ಕೊಳ್ಳಿ. ಇದೇನೋ ಖರ್ಚು ಮಾಡಕ್ಕೆ ಇದು ಕೇಟ್ ಸಿಗುತ್ತೆ, ಇದು 8 ಆಣೆನೋ 4 ಆಣೆನೋ ₹1 10 ರೂಪಾಯಿನೋ ಏನ್ ಸಿಗ್ಬೋದು ಅಂತ ಅದು ಯೋಚನೆ ಮಾಡುವ ಬದಲು, ಸರ್ಕಾರ ಇದನ್ನ ಹೊರಗೆ ತಂದಿದೆ, ಇದ್ರಲ್ಲಿ ಏನ್ ಎಂಬ್ಲೆಮ್ ಇದೆ, ಏನಿದೆ, ಇದ್ರಲ್ಲಿ ಏನ್ ವಿಶೇಷತೆ ಅನ್ನೋದನ್ನ ಒಂದ್ಸತಿ ಕಣ್ಣು ಹಾಯಿಸೋದನ್ನ ನೀವು ಅಭ್ಯಾಸ ಮಾಡ್ಕೊಂಡಾಗ ಅದರ ವೈವಿಧ್ಯತೆಗಳು, ಅದರ ವೈಶಿಷ್ಟ್ಯ ಎಲ್ಲ ನಿಮ್ಗೆ ತನಗ್ತಾನೇ ಗೊತ್ತಾಗುತ್ತೆ. ನಾಣ್ಯ ಸಂಗ್ರಹಕಾರ ಹತ್ರ ಹೋಗಿ ಚರ್ಚಿಸಿ, ನಾಣ್ಯ ಸಂಘಗಳು, ಕನ್ನಡ ನಾಡು ನಾಣ್ಯ ಸಂಘ ಅಂತ ಇದೆ, ಇವಾಗ ಮೈಸೂರಲ್ಲೂ ಇದೆ ಅದು. ಅಲ್ಲಿಗೆ ನೀವು ಮೆಂಬರ್ ಆಗಿ, ಅಲ್ಲಿ ಹೋದಾಗ ನಿಮ್ಗೆ ತುಂಬಾ ಸಲಹೆಗಳು ಸಿಗುತ್ತೆ, ಸುಲಭವಾಗಿ ಸಿಗುತ್ತೆ. ಒಬ್ಬೊಬ್ರು ಒಂದೊಂದು ಒಳ್ಳೆ ಅಮೂಲ್ಯವಾದ ಸಲಹೆಗಳನ್ನೇ ಕೊಡ್ತಾರೆ. ಮುಖ್ಯವಾಗಿ ಅದರ ಬಗ್ಗೆ ಆಸಕ್ತಿ ಬೆಳೆಸ್ಕೊಳ್ಳಿ, ಇಂಟ್ರೆಸ್ಟ್ ಬೆಳೆಸ್ಕೊಳ್ಳಿ. ಹಾಗೇನೆ
ಈ ವಿಷಯಗಳ ಬಗ್ಗೆ ಇಷ್ಟೊಂದು ಕೇಳಿರಿ ನೀವು, ನನಗೆ ಹೇಳಲಿಕ್ಕೂ ಅವಕಾಶ ಆಯ್ತು. ಇದುವರೆಗೂ ನಮ್ಗೆ ಅವಕಾಶ ಮಾಡಿಕೊಟ್ಟಂತ ಕಥಾಬಿಂದು ಚಾನೆಲ್ನ ಮುಖ್ಯಸ್ಥರಾದ ಪ್ರದೀಪ್ ಕುಮಾರ್ ಅವರಿಗೆ, ಸಿಬ್ಬಂದಿ ವರ್ಗದವರಿಗೆ, ಸ್ಟುಡಿಯೋ ಸಿಬ್ಬಂದಿ ವರ್ಗದವರಿಗೆ, ನಿಮಗೆ ಹಾಗೆ ಪ್ರೇಕ್ಷಕರಿಗೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಾನು. ನೋಡಿದ್ರಲ್ಲ ವೀಕ್ಷಕರೇ, ನಾವು ಹೆಂಗಸ್ರು ಏನ್ ಮಾಡ್ತೀವಿ, ನಾಣ್ಯಗಳನ್ನ ಕೂಡಿಡ್ತೀವಿ ಅದಕ್ಕೆ ವರಮಹಾಲಕ್ಷ್ಮಿಗೆ, ಧನಲಕ್ಷ್ಮಿ ಪೂಜೆ ಮಾಡೋಕ್ಕೋಸ್ಕರ. ಆದ್ರೆ ಈ ಲಕ್ಷ್ಮಿಯವರು ಅದನ್ನ ಕೂಡಿಡೋದ್ರ ಜೊತೆಗೆ ಅದ್ರ ಇತಿಹಾಸ, ಅದು ಯಾವಾಗ ತಗೊಂಡೆ, ಯಾವಾಗ ಮಾಡಿದೆ, ಅದ್ರದ್ದು ವಿವರಗಳನ್ನೆಲ್ಲನೂ ದಾಖಲೆ ಸಮೇತ ಇಟ್ಟು ನಮಗೆ ಅದನ್ನ ಒಂದು ಅಧ್ಯಯನಕ್ಕೆ ಅನುಕೂಲ ಆಗೋ ತರ ಅದನ್ನ ಸಂಗ್ರಹ ಮಾಡಿಟ್ಟಿದ್ದಾರೆ. ಅದು ನಮ್ಗೆ ತುಂಬಾ ಉಪಯೋಗ ಆಯ್ತು. ಅವ್ರ ಹೆಸರು ಅನ್ವರ್ಥ ಅನ್ಸುತ್ತಲ್ವಾ, ಲಕ್ಷ್ಮಿ ವರಹ ಎರಡೂ ಒಂದೇ ರೂಪ, ಹಾಗಾಗಿ ಅವರು ಅನ್ವರ್ಥ ಅನ್ಸುತ್ತೆ. ಅವರು ಮುಂದಿನ ಕಂತುಗಳಲ್ಲಿ ಇನ್ನೂ ಹಲವಾರು ನಾಣ್ಯಗಳನ್ನ ತಿಳಿಸ್ಕೊಡ್ತಾರೆ. ಅವುಗಳನ್ನು ನೋಡಿ ನಾವು ಅವುಗಳ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಅಲ್ವಾ. ನಮಸ್ಕಾರ. ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಕಥಾಬಿಂದು ಮಾಧ್ಯಮವನ್ನ ಸಬ್ಸ್ಕ್ರೈಬ್ ಮಾಡಿ. ಕಥಾಬಿಂದು ಮಾಧ್ಯಮ, ಕನ್ನಡ ಸಾಹಿತ್ಯವನ್ನ ಉಳಿಸಿ ಬೆಳೆಸಿ. ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಕಥಾಬಿಂದು ಮಾಧ್ಯಮವನ್ನ ಸಬ್ಸ್ಕ್ರೈಬ್ ಮಾಡಿ.